ಬಿಜೆಪಿ ಶಾಸಕ ಮುನಿರತ್ನ ಹಾಗೂ ಡಿಸಿಎಂ ಜಟಾಪಟಿ ಹೊಸ ವಿಚಾರ ಏನೂ ಅಲ್ಲ. ಪ್ರತಿ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವೆ ಏನಾದರೂ ಒಂದು ಕಿತ್ತಾಟ ಜಗಳ ನಡೆಯುತ್ತೆ. ಇದೀಗ ವಿಧಾನಸಭೆ ಕಲಾಪದಲ್ಲೂ ಕೂಡ ಮತ್ತೊಮ್ಮೆ ಇವರ ಇಬ್ಬರ ಮಧ್ಯೆ ಜಟಾಪಟಿ ನಡೆದಿದೆ. ಡಿಸಿಎಂ ಮುನಿರತ್ನ ಜಟಾಪಟಿ ನಡುವೆ ಮುಗಿಯದ ಗದ್ದಲ. ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದೆ. ಅದರಲ್ಲೂ ಕೂಡ ಪ್ರಶ್ನೋತ್ತರ ಕಲಾಪದ ವೇಳೆ ನಡೆದಿರುವಂತಹ ಈ ಒಂದು ಗದ್ದಲ ಮುನಿರತ್ನ ಮೇಲೆ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ ಶಾಸಕರಿಗೆ ಒಬ್ಬರೇ ತಿರುಗೇಟು ಕೊಡ್ತಾ ಇರುವಂತಹ ಶಾಸಕ ಮುನಿರತ್ನ ವಿರುದ್ಧ ಬಾವಿಗಿಳಿದಿದ್ದಾರೆ ಕಾಂಗ್ರೆಸ್ ಶಾಸಕರು. ಸದನದಿಂದ ಹೊರಗಾಕಿ ಅಂತ ಹೇಳಿ ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದಿದ್ದಾರಂತೆ. ಸದನದ ಬಾವಿಗೆ ಇಳಿದಿರುವಂತಹ ಆಡಳಿತ ಪಕ್ಷದ ಶಾಸಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಶಾಸಕ ಮುನಿರತ್ನ ವರ್ತನೆ ಸರಿಯಲ್ಲ, ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಶಾಸಕರು ಬಾವಿಗೆ ಇಳಿದು ಈ ರೀತಿಯಾಗಿ ಕಲಾಪದಲ್ಲಿ ಮಾಡಿರುವಂತ ಒಂದು ಆರೋಪ, ಇವರ ನಡೆಯೇ ಸರಿ ಇಲ್ಲ, ಇವರ ವರ್ತನೆ ಸರಿಯಲ್ಲ, ತೆಗೆದು ಹೊರಗೆ ಬಿಸಾಕಿ ಅಂತಿದ್ದಾರೆ ಈಗ ಮುನಿರತ್ನ ಅವರನ್ನ. ಅದರಲ್ಲೂ ಕೂಡ ಕಲಾಪ ಈಗಲೂ ಕೂಡ ನಡೀತಾ ಇದೆ. ಪ್ರತಿದಿನ ವಿಧಾನಸಭೆ ಕಲಾಪ ಈಗಲೂ ಕೂಡ ನಡೀತಾ ಇದೆ ಸದ್ಯಕ್ಕೆ. ಈ ಒಂದು ಕಲಾಪದಲ್ಲಿ ಬೆಂಗಳೂರು ಅಭಿವೃದ್ಧಿ ವಿಚಾರದಲ್ಲಿ ಪ್ರಶ್ನೋತ್ತರ ನಡೆಯುತ್ತಲ್ಲ, ಅವರು ಪ್ರಶ್ನೆ ಕೇಳಿದಾಗ ಇವರು ಉತ್ತರ ಕೊಡಬೇಕಾಗುತ್ತೆ. ಆ ಒಂದು ಪ್ರಶ್ನೋತ್ತರ ಸಂದರ್ಭದಲ್ಲಿ ನಡೆದಿರುವಂಥ ಕಿರಿಕಿದು ಶಾಸಕ ಮುನಿರತ್ನ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲಿ ನಡೆದಿದೆ. ಇವತ್ತು ಕಾಂಗ್ರೆಸ್ ಶಾಸಕರಿಗೆ ಒಬ್ಬರೇ ನಿಂತ್ಕೊಂಡು ಮುನಿರತ್ನ ಉತ್ತರವನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಮುನಿರತ್ನ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸದನದಿಂದ ಹೊರಗಾಕಿ ಅವರನ್ನ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅದರಲ್ಲೂ ಕೂಡ ಸದನದ ಬಾವಿಗೆ ಇಳಿದು ಆಡಳಿತ ಪಕ್ಷದ ಶಾಸಕರು ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ, ಒತ್ತಾಯ ಮಾಡ್ತಿದ್ದಾರೆ ಸ್ಪೀಕರ್ ಮುಂದೆ. ತೆಗೆದವರನ್ನ ಹೊರಗಾಕಿ, ಮುನಿರತ್ನ ನಡೆ, ಅವರ ವರ್ತನೆಯೇ ಸರಿ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಬೆಂಗಳೂರು ಅಭಿವೃದ್ಧಿ ವಿಚಾರ ಬಂದ್ರೆ ಪ್ರತಿ ಬಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ಕ್ಲಾರಿಫಿಕೇಶನ್ ಕೇಳುವವರಿಗೆ ನಾನು ಹೇಳಿ ಕೇಳಿ, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಇರುವಂತದ್ದು ನೀವು ಆಲೋಚನೆ ಮಾಡಬೇಕು. ನಾವು ಇದನ್ನೇ ನೀವು ಕಾಲಿಂಗ್ ನಮ್ಮ ಕ್ವಶನ್ ಅವರ್ ಇದೆ, ಎರಡು ಖಾಸಗಿ ನಿರ್ಣಯ ಇದೆ, ಹಾಗಾದ್ರೆ ಬೇರೆಯವ್ರು ಮಾತಾಡ್ಲಿಕ್ಕೇನಿಲ್ವಾ? ಮಾತಾಡ್ಬೇಕು, ಎಷ್ಟೋ ಮಾತಾಡ್ಲಿಕ್ಕಿದೆ. ಅದು ಉತ್ತರ ಕಂಪ್ಲೀಟ್ ಒಮ್ಮೆ ಕೊಟ್ಟು ಆಗಲಿ, ಉತ್ತರ ಒಮ್ಮೆ ಕಂಪ್ಲೀಟ್ ಆಗಿ ಕೊಟ್ಟಾದ ನಂತರ ಮತ್ತೆ ಕೆಲವೊಂದು ವಿಚಾರ ನಾವು ಮಾಡುವ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಅದು ಅರ್ಥ ಮಾಡಿಕೊಳ್ಬೇಕಲ್ಲ. ಉತ್ತರ ಕಂಟಿನ್ಯೂ ಮಾಡಿ. ಅಧ್ಯಕ್ಷೆ, ಆಲ್ಮೋಸ್ಟ್ ಈಗ ಗುರುಗುಂಟೆಪಾಳ್ಯದವ್ರು ಹೇಳಿದ್ದಾರೆ. ಜಸ್ಟ್ ಆಫೀಸರ್ಸ್ ನಾನು ಒಂದು ದಿವಸ ಹೋಗಿದ್ದೆ, ಅಲ್ಲಿ ಏರ್ಫೋರ್ಸ್ ಅವರು, ನಾರ್ತ್ ಕಾರ್ಪೊರೇಷನ್ ಅವರೆಲ್ಲ ಸೇರಿ ಅಲ್ಲೊಂದು ಏನಾದ್ರು ಒಂದು ಹೊಸದಾಗಿ ಟನಲ್ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಅಂಡರ್ ಪಾಸ್ ಮಾಡಬೇಕು ಅಂತ ಒಂದು ಇದೆ, ನನಗೂ ತೋರಿಸಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ನೀವೇನು ಹೇಳಿದ್ದೀರಿ ಆಲ್ಮೋಸ್ಟ್ ಏನೇನೋ ಕೆಲವು ಸಜೆಷನ್ ಕೊಟ್ಟರು. ಈಗ ಪಾರ್ಕಿಂಗ್ ಪಾಲಿಸಿ ವಿಚಾರ ಹೇಳಿದ್ರು, ಐ ವಿಲ್ ಡೆಡ್ ಆನ್ ದಟ್. ಇದನ್ನ ಬಗ್ಗೆ ಅಪಾರ್ಟ್ಮೆಂಟ್ ಬಿಲ್ ಬಗ್ಗೆ ಹೇಳಿದ್ರು, ವರ್ಟಿಕಲ್ ಹೌಸಿಂಗ್ ಬಗ್ಗೆ ಹೇಳಿದ್ರು, ಪವರ್ ಬಗ್ಗೆ ಹೇಳಿದ್ರು. ಆಲ್ ದಟ್ ಎಲ್ಲ ಕಂಪ್ಲೀಟ್ ಏನೇನಿದೆ. ಇಲ್ಲಿ ಬೆಂಗಳೂರು ಅಭಿವೃದ್ಧಿ ವಿಚಾರ ಬಂದಾಗ ನಡೆದಿರುವಂತಹ ಕಿರಿಕಿದು ಶಾಸಕ ಮುನಿರತ್ನ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಜಟಾಪಟಿ ಇಲ್ಲಿ ಇವತ್ತು ವಿಧಾನಸಭೆ ಕಲಾಪದಲ್ಲಿ ನಡೆದಿದೆ. ಅದರಲ್ಲೂ ಕೂಡ ಸ್ಪೀಕರ್ ಹೇಳ್ತಿದ್ದಾರೆ, ಇಲ್ಲಿ ಚರ್ಚೆ ಮಾಡಕ್ಕೆ ಬಹಳಷ್ಟು ವಿಚಾರಗಳಿದೆ, ಅದನ್ನು ಚರ್ಚೆ ಮಾಡಿ ಏನ್ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಉತ್ತರ ಕೊಡಿ ಸಾಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಆದರೂ ಕೂಡ ಇಲ್ಲಿ ಕಿರಿಕ್ ನಡೆದಿದೆ. ಅದರಲ್ಲೂ ಕೂಡ ಯಾವಾಗ ಬೆಂಗಳೂರು ಅಭಿವೃದ್ಧಿ ವಿಚಾರ ಬಂತು ಅವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ಯಾವಾಗ ಶಾಸಕ ಮುನಿರತ್ನ ಅವರು ಪ್ರಶ್ನೆ ಕೇಳಿದ್ದಾರೆ, ಅದರಲ್ಲೂ ಕೂಡ ಅಂಡರ್ ಪಾಸ್ ವಿಚಾರ ಇರ್ಬೋದು, ಅಥವಾ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರ ಇರ್ಬೋದು, ರಸ್ತೆ ವಿಚಾರ ಇರ್ಬೋದು, ಹೀಗೆ ಬಹಳಷ್ಟು ಬೇಡಿಕೆಗಳನ್ನ ಪ್ರತಿ ಬಾರಿ, ಕಳೆದ ಬಾರಿಯೂ ಕೂಡ ಕಲಾಪ ಆದ ನಂತರ ಅವರು ಕೆಲವೊಂದು ಲಿಸ್ಟೇ ತಗೊಂಡು ಹೋಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಹತ್ರ, ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕು, ಇಷ್ಟೆಲ್ಲ ಬೇಕು ನಮಗೆ ಅಂತ. ಆದರೆ ಇದೆಲ್ಲವೂ ಕೂಡ ಆಗ್ತಾ ಇಲ್ಲ ಅಂತ ಯಾವಾಗ ಈ ಆರೋಪ ಮಾಡಿದ್ರು, ಇವತ್ತು ಕೂಡ ವಿಧಾನಸಭೆಯಲ್ಲಿ ಇದೇ ಒಂದು ಜಟಾಪಟಿ ನಡೆದಿದೆ. ಇವತ್ತು ಕೂಡ ಇವರ ಮಧ್ಯೆ ಕಿರಿಕಾಗಿದೆ. ಹಾಗಾಗಿ ಈ ಒಂದು ಗದ್ದಲದಿಂದ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಮೊದಲನೇದಾಗಿ ಮುನಿರತ್ನ ಅವರ ನಡೆಯೇ ಸರಿಯಿಲ್ಲ. ಅವರು ನಿಜವಾಗ್ಲೂ ಒಂದ್ ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ಎಂಎಲ್ಎಗಳು ನಾಳೆ ದಿನ ಎಲ್ಲರೂ ಎಂಎಲ್ಎಗಳಿಗೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ಸಭಾಧ್ಯಕ್ಷರೇ,
ಮತ್ತೆ ಕೊಡ್ತೀನಿ ನಿಮ್ಗೆ. ನಾಳೆ ಇಲ್ಲಿ ಯಾರೋ ಇನ್ನೊಬ್ಬರ ಮೇಲೆ ನಾನೇ accept ಮಾಡ್ಕೊಳ್ತೀರಾ? ಉತ್ತರ ಆಗ್ಲಿ. Accept ಮಾಡ್ಕೊಳ್ತೀರಾ? ಉತ್ತರ ಕೊಡ್ಲಿ ಇವ್ರೆ, ಮತ್ತೆ ನೀವು accept ಮಾತಾಡಿ. ಮಾಡ್ಕೊಳ್ತೀರಾ? ಉತ್ತರ ನಾನು ಕೊಡ್ಲಿ. ಕೇಳೋದು ಕೇಳಿ. ಮಾನ್ಯ ಈಗ ಸಭಾಧ್ಯಕ್ಷರೇ, ನಾನು ಹೆಚ್ಚಿಗೆ ಮಾತಾಡಲ್ಲ. ಈ ವಿಚಾರದಲ್ಲಿ ನಾನು ಹೆಚ್ಚಿಗೆ ಆಯ್ತು. ಸರಿ ಇಲ್ಲ. ಕೇಳಿ, ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೀನಿ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಯಾರು ಕೂತ್ಗಿಲ್ಲ ಹಾಗಾದ್ರೆ ನಿಂತ್ಕೊಳ್ಳಿ. ಸಭಾಧ್ಯಕ್ಷರೇ, ಇದು ನಾನು ನಾವು ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ ಮತ್ತೆ ಮಾತಾಡಿಲ್ವಾ ನಾವು? ಇವರು ಮಾಡಿರುವಂತ ಪಾಪ ಕೆಲಸ ಇದು. ಆಯ್ತು, ಮತ್ತೆ ಇವರು ಮಾತಾಡಿ. ಮಾಡಿರೋ ಪಾಪ ಕೆಲಸ. ಇವರು ಮಾಡಿರೋ ಪಾಪ ಈಗ ಕೆಲಸ. ಮಾತಾಡಬೇಡಿ, ಮತ್ತೆ ಇವರು ಮಾತಾಡಿ. ನನ್ನ ಮೇಲೆ FIR ಹಾಕಿಸಿ ಪಾಪ ಕೆಲಸ. ಮತ್ತೆ ಮಾತಾಡಿ. ಇಂಥ ಪಾಪ ಕೆಲಸ ಆಯ್ತು, ಆಯ್ತು, ಮತ್ತೆ ಮಾತಾಡಿ. ಇವರು ಇರುವಂತ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಮತ್ತೆ ನನ್ನ ಮಾತಾಡಿ. ಮೇಲೆ FIR ಹಾಕ್ಸಿರೋದು. ಆಯ್ತು, ನನ್ನ ಮೇಲೆ ಮತ್ತೆ ಜೈಲಿಗೆ ಮಾತಾಡಿ. ಕಳ್ಸಿದ್ದು ಇವ್ರ ಪಾಪದ ಕೆಲಸ. ಆಯ್ತು, ಮತ್ತೆ ನೀವು ಇವ್ರಿಗೆ ಅದನ್ನ ಮಾತಾಡಿ. ಮಕ್ಕಳಿದ್ದಾರೆ. ಅವ್ರು ಮಾತಾಡಿ. ಇವ್ರಿಗೆ ಇಬ್ಬರು ಮೂರು ಜನ ಮಕ್ಕಳಿದ್ದಾರೆ. ಇವ್ರ ಮಕ್ಕಳಿದ್ದಾರೆ. ಇವ್ರ FIR ಹಾಕ್ಸಿರೋದು. ಇಂಥ ಪಾಪದ ಕೆಲಸ ಸುನೀಲ್. ಮಾಡಿ ಇಲ್ಲಿ ಬಂದು ಕೂತಿರೋದು. ಒಳ್ಳೆ ಕೆಲಸ ಬಂದು ಕೂತ್ಕೊಳ್ಳಿ. ಇಂಥ ಪಾಪದ ಕೆಲಸ ಮಾಡಿ ಇಲ್ಲಿ ಕೂತಿರೋದು. ಆಯ್ತು. ಒಂದು ಎರಡು ಪಾಪದ ಕೆಲಸ ಮಾಡಿಲ್ಲ ಇಲ್ಲಿ. ನಮ್ಮ ಬಿಜೆಪಿ ಬೇರೆ ವಿಷಯ ಬಂದಿದೆ, ಅದನ್ನ ರೆಕಾರ್ಡ್ ತೆಗೆದು. ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋದು ಅವ್ರು ಕಸದ್ ಮುಂದಾಕ್ತವ್ರೆ. ಕಸ ಹಚ್ಚಿದ್ದು ವೈಯಕ್ತಿಕ ಬೇಡ ಸರ್, ವೈಯಕ್ತಿಕ ಅಲ್ಲ. ವೈಯಕ್ತಿಕ ಮಾತಾಡಿ. What is it? ನೀವೇನ್ರಿ ನೀವು ಒಂದು ಮನೆ ಅವ್ರು ಮಾಡಿದ್ದಾರೆ. ಎಷ್ಟು ಮಂದಿ ನಾನಿಲ್ಲ ಅಂದ್ಬಿಟ್ಟು ನಿನ್ನ ಸೀಟು ನಾನು ಎಲ್ಲ ಮಾಡಬಾರ್ದು. ಇಂಥ ಅದಕ್ಕೆಲ್ಲ ಎದುರು ನಾನು. ಅದ್ಯಾವನೋ ಬೇರೆ